ದಿನನಿತ್ಯದ ಅವಸರದ ಶೆಡ್ಯೂಲ್ನಲ್ಲಿ ಆರೋಗ್ಯ ಕಾಪಾಡಿಕೊಳ್ಳಲು ಯಾವ ಆಹಾರ ಸೇವನೆ ಮಾಡಿದರೆ ಉತ್ತಮ? ನಮ್ಮ ಆಹಾರ ಪದ್ಧತಿ ಹೇಗಿರಬೇಕು? ಆರೋಗ್ಯಕರ ಜೀವನ ಶೈಲಿ ಹೇಗಿರಬೇಕು? ಪೌಷ್ಟಿಕಾಂಶಯುಕ್ತ ಹಾಗೂ ಕೊಲೆಸ್ಟ್ರಾಲ್ ಹೆಚ್ಚು ಇಲ್ಲದ ಪದಾರ್ಥಗಳ ಬಳಕೆ, ಹಸಿ ತರಕಾರಿ, ಕಾಳು, ಹಣ್ಣುಗಳ ಸೇವನೆಯಿಂದಾಗುವ ಲಾಭ ಸೇರಿ ಇನ್ನಿತರ ಉಪಯುಕ್ತ ಮಾಹಿತಿಗಳನ್ನು ಜನರಿಗೆ ತಿಳಿಸಿಕೊಡುವ ಜೊತೆಗೆ ಹೊಸ ಆಹಾರ ರುಚಿಗಳನ್ನು ಪರಿಚಯಿಸುವಲ್ಲಿ ಚಿಕ್ಕಮಗಳೂರು ನಗರದ ಸಂಜೀವಿನಿ ವಿದ್ಯಾಸಂಸ್ಥೆಯಲ್ಲಿ ಪೌಷ್ಟಿಕಾಂಶ ದಿನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಡಾಕ್ಟರ್ ಶಿವಮೂರ್ತಿ ತಿಳಿಸಿದರು. ಪ್ರಾಂಶುಪಾಲರಾದ ಹೇಮಾ ಅವರು ಮಾತನಾಡಿ, ಹೋಟೆಲ್ನಲ್ಲಿ ಟೇಸ್ಟಿಂಗ್ ಪೌಡರ್ ಬಳಸಲಾಗುತ್ತಿದ್ದು ಅಂತಹವುಗಳನ್ನು ಜನರು ಸೇವಿಸುವುದರಿಂದ ಗೊತ್ತಿಲ್ಲದೆ ನಮಗೆ ಕಾಯಿಲೆ ಆವರಿಸುತ್ತಿದೆ. ಆದ್ದರಿಂದ ನಮ್ಮ ಸಾಂಪ್ರದಾಯಿಕ ಪೌಷ್ಟಿಕ ಆಹಾರ ಪದ್ಧತಿ ಇಂದಿನ ಮಕ್ಕಳಿಗೆ ಪರಿಚಯಿಸುವ ಕೆಲಸವಾಗಬೇಕಿದೆ. ರೋಗ ಬಾರದಂತೆ ತಡೆಯಲು ಪೌಷ್ಟಿಕ ಆಹಾರ ಸೇವನೆ ಅಗತ್ಯವಾಗಿದೆ. ಅದರಲ್ಲೂ ಸೊಪ್ಪು ತರಕಾರಿಗಳನ್ನು ಬೇಯಿಸುವಾಗ ಪಾತ್ರೆ ಮುಚ್ಚಬೇಕು, ಇಲ್ಲದೆ ಹೋದರೆ ವಿಟಮಿನ್ಗಳು ನಮ್ಮ ದೇಹಕ್ಕೆ ಸೇರುವುದಿಲ್ಲ ಎಂದರು. Because you know that doctor means they have much precious time is there, so we have to wind up within hardly 5 minutes. So the two more important things I have to express in front of you, all the parents and children, is there. We should be sincere gratitude to the Sanjeevani Vidya Samstha of all the members of this institution of arranging such a wonderful program to inculcate regarding and giving the knowledge about the nutritious which we have to be implement in our daily life. As we know that. So every year is supposed to celebrate this kind of nutrition day in our school because the foundation is very important. So usually we will give a torture to the nursery parents because the foundation, if you give a good foundation to your children, so they will be grown in a good manner wise. So as the Dr. Shivamurthy sir said this, eat right and live bright. So as I may concern that to become a happy child, we should be a healthy child, isn't it? Where will be a healthy, that the child will be always happy. So we should be have the such kind of food which contains all the balanced nutritious food as Dr. Mohan said. ಒಂದು ದಿನಕ್ಕೆ ನಮಗೆ ಒಂದು 3 ಅಥವಾ 4 ಚಮಚ ಸಾಕಾಗುತ್ತೆ ನಮ್ಮ ದೇಹಕ್ಕೆ, ಗೊತ್ತಾಯ್ತಾ? ನೀವು ಏನೇ ತಿಂದ್ರೂ ಸಹ ಸಕ್ಕರೆಯಾಗಿ ಪರಿವರ್ತನೆ ಆಗಿ ನಮಗೆ ಶಕ್ತಿ ಕೊಡೋದು. ನೀವು ರೊಟ್ಟಿ ತಿಂತೀರಿ, ಅದು ಸಕ್ಕರೆ ಆಗಿನೇ ನಿಮಗೆ ಶಕ್ತಿ ಕೊಡುತ್ತೆ. ದೋಸೆ ತಿಂತೀರಿ, ಅದನ್ನು ಅಷ್ಟೇ. ನೀವು ಹಣ್ಣು ತಿಂತೀರಿ, ಎಲ್ಲದನ್ನು ಸಹ ಸಕ್ಕರೆಯಾಗಿಯೇ ಪರಿವರ್ತನೆ ಆಗಿ ನಿಮಗೆ ಶಕ್ತಿ ಕೊಡುತ್ತೆ. ಅದರಿಂದ ಸಕ್ಕರೆ ಅವಶ್ಯಕತೆ ಬಹಳ ಕಡಿಮೆ. ನೀವು ಬೆಳವಣಿಗೆಗೆ ಸಕ್ಕರೆ ಬೇಕೇ ಬೇಕು. ಅದ್ರ ಜೊತೆಯಲ್ಲಿ ನಿಮಗೆ ಬೇರೆ ಹಣ್ಣುಗಳು, ಸೊಪ್ಪು, ತರಕಾರಿ, ಎಣ್ಣೆ ಎಲ್ಲದನ್ನು ಇರುತ್ತೆ. ಎಲ್ಲದನ್ನು ತಿನ್ಬೇಕಾದ್ರೆ ಜಂಕ್ ಫುಡ್ಡನ್ನು ಆದಷ್ಟು ಕಡಿಮೆ ಮಾಡಬೇಕು. ಟಿವಿನಲ್ಲಿ ಒಂದು ಮಗು ಬಂತು, ಒಂದು ಅಡ್ವರ್ಟೈಸ್ಮೆಂಟ್ ಬಂತು ಅಂದ ತಕ್ಷಣನೇ ಎಲ್ಲಿದ್ರು ಅಲ್ಲಿಗೆ ರೆಡಿ ಆಗಿಬಿಟ್ಟಿರ್ತಾರೆ. ಯಾವ್ದಿರುತ್ತೆ, ಯಾವ್ದಾದ್ರು ಒಂದು ಹೊಸ ಬಿಸ್ಕೆಟ್ ಬಂತು ಅಂತಂದ್ರೆ ಸಾಕು, ಅದು ಬೇಕೇ ಬೇಕು ಅಂತ ಹೇಳ್ತಾರೆ. ಅದು ಕೊಡದೆ ಹೋದ್ರೆ ಅದಕ್ಕೆ ಸಮಾಧಾನನೇ ಇರೋದಿಲ್ಲ. ಹೋಗ್ಲಿ, ಹಾಳಾಗೋಗ್ಲಿ ಅಂತ ಕೊಟ್ಬಿಡೋಣ ಅಂತ ಹೇಳ್ತಾರೆ. ಅದನ್ನೇ ಅಭ್ಯಾಸ ಮಾಡ್ಕೊಂಡು ಯಾವಾಗ್ಲೂ ಅದನ್ನೇ ತಿಂತಾರೆ. ಇವತ್ತಿನ ಥೀಮ್, ಇವತ್ತು ನ್ಯೂಟ್ರಿಷನ್ ಡೇ ಸಂಜೀವಿನಿ ವಿದ್ಯಾಸಂಸ್ಥೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಇವತ್ತಿನ ಥೀಮ್ ಬಂದುಬಿಟ್ಟು ಈಟ್ ರೈಟ್, ಲೀವ್ ರೈಟ್, ನ್ಯೂಟ್ರಿಷನ್ ಫಾರ್ ಎ ಬೆಟರ್ ಟುಮಾರೋ. ಸೊ ಇದು ನಾವು ಪೇರೆಂಟ್ಸ್ಗೆ, ಸ್ಟೂಡೆಂಟ್ಸ್ಗೆ ಎಲ್ಲ ಇವತ್ತು ಇದು ಥೀಮ್ ಆಗಿಟ್ಕೊಂಡು ಎಲ್ಲ ಅಡ್ವೈಸ್ ಮಾಡಿದ್ವಿ. ಸೊ ಮೇನ್ಲಿ ಏನು ಇದ್ರ ಮೆಸೇಜ್ ಅಂದರೆ, ಸೊ ಎನ್ಕರೇಜ್ ಹೆಲ್ದಿ ಫುಡ್, ಡಿಸ್ಕರೇಜ್ ಜಂಕ್ ಫುಡ್, ಪ್ರೊಸೆಸ್ ಫುಡ್, ಮತ್ತು ನೋ ಸ್ಕ್ರೀನ್ ಟೈಮ್ನ ಮೀಲ್ ಟೈಮ್ನ ಸ್ಕ್ರೀನ್ ಟೈಮ್ ಆಗಿ ಮಾಡಬಾರ್ದು. ಸೊ ಇಟ್ಸ್ ಅ ಫ್ಯಾಮಿಲಿ ಟೈಮ್ ಆಗಿ ಮಾಡಬೇಕು.
ಮತ್ತು ಎನ್ಕರೇಜ್ ಔಟ್ಡೋರ್ ಆ್ಯಕ್ಟಿವಿಟಿ, ಫಿಸಿಕಲ್ ಆ್ಯಕ್ಟಿವಿಟಿ. ಸೊ ಇಷ್ಟನ್ನ ನಾವು ಮೆಸೇಜ್ ಕೊಡ್ತೀವಿ. ಇವತ್ತು ಸಂಜೀವಿನಿ ಸ್ಕೂಲಲ್ಲಿ ನ್ಯೂಟ್ರಿಷನ್ ಡೇ ಇದೆ. ಇದು ತುಂಬ ಖುಷಿಯಾಗಿದೆ. ತುಂಬ ಪೇರೆಂಟ್ಸಿಗೆ ಯೂಸ್ ಆಗೋಂಥದ್ದು, ಮಕ್ಳಿಗೆ ಕೊಡಬೇಕಾಗಿರೋದು ನ್ಯೂಟ್ರಿಷನ್ಸ್ ಎಲ್ಲ ಯಾವ ಥರ ಕೊಡಬೇಕು ಅನ್ನೋದಕ್ಕೂ ನಮಗೆ ಹೆಲ್ಪ್ ಆಗುತ್ತೆ. ಸಂಜೀವಿನಿ ಈ ಶಾಲೆಯಲ್ಲಿ ಬಿಟ್ಟರೆ ಇನ್ನು ಯಾವ ಸ್ಕೂಲಲ್ಲೂ ಆ ಥರ ಮಾಡಿದ್ದು ನಮಗೆ ಗೊತ್ತಿಲ್ಲ. ಸಂಜೀವಿನಿ ಸ್ಕೂಲ್ ಇಂಥ ಆ್ಯಕ್ಟಿವಿಟೀಸ್ ತುಂಬ ಮಾಡ್ತಾರೆ. ಈಗ ಹೇಮಾ ಮ್ಯಾಮು, ಉಡುಪ ಸರು, ಶಾಂತಕುಮಾರಿ ಮ್ಯಾಮು ಅವರೆಲ್ಲ ತುಂಬ ಇದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದಾರೆ. ಪೇರೆಂಟ್ಸಿಗೂ ಅಷ್ಟು ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ಎಲ್ಲ ವಿಷಯಕ್ಕೂ ಮಕ್ಕಳಿಗೆ. ಶಿವಮೂರ್ತಿ ಸರ್ ಬಂದಿದ್ದು ನಮಗೆ ಖುಷಿ ಆಯಿತು. ಇವತ್ತು ಏನು ನ್ಯೂಟ್ರಿಷನ್ ಡೇ ಮಾಡ್ತಿದ್ದಾರಲ್ಲ, ವರ್ಷನೂ ನ್ಯೂಟ್ರಿಷನ್ ಡೇ ಮಾಡ್ತಾರೆ. ಫ್ರೀ ನರ್ಸರಿಯಿಂದ LKG UKG ಮತ್ತು LKG UKG ಅಷ್ಟೇ. ಫಸ್ಟ್ ಸ್ಟ್ಯಾಂಡಿಂದ ನೆಕ್ಸ್ಟ್ ವರ್ಷದಿಂದ ನಾವೆಲ್ಲ ಮಿಸ್ ಮಾಡ್ಕೊತೀವಿ ಅಷ್ಟೇ. ಬಟ್ ಚಿಕ್ಕ ಮಕ್ಳಿಗೆ ಮಾತ್ರ ಈಗ ನಾವು ಸ್ನ್ಯಾಕ್ಸ್ ಕೊಟ್ಟು ಕಳಿಸ್ದಾಗ ನಮ್ಗೆ ಇದು ಬೇಡ ಅದು ಬೇಡ ಅಂತ ಅಂತಿದ್ರು. ಇವಾಗ ಹೋದಷ್ಟು ನ್ಯೂಟ್ರಿಷನ್ ಡೇ ಇವಾಗ ನೋಡ್ಬಿಟ್ಟಿದ್ದಾರಲ್ಲ, ಅವಾಗಿಂದನೂ ಅಷ್ಟೇ ಏನೇನು ತಿನ್ನಬೇಕು ಏನೇನು ತಿನ್ನಬಾರ್ದು. ನಾವು ಹೇಳೋಕ್ಕಿಂತ ಮುಂಚೆ ಮಮ್ಮಿ ಇದು ಬೇಡ, ಪಾಪ ಬೈತಾರೆ ಮ್ಯಾಮ್, ಇದನ್ನು ಕಟ್ಟಿ ಅದನ್ನು ಕಟ್ಟಿ ಅಂತ ಹೇಳ್ತಾರೆ. ಅದು ಮಾತ್ರ ತುಂಬ ಖುಷಿ ಆಗುತ್ತೆ. ಇವಾಗ ನಾವು ಮನೇಲಿ ಹೇಳೋದೇ ಬೇಡ, ಮಮ್ಮಿ ನಾ ಇದು ತಿಂತೀನಿ ಅದು ತಿಂತೀನಿ, ಆ ಥರ ತುಂಬ ಹೆಲ್ಪ್ ಆಗ್ತಿದೆ ನ್ಯೂಟ್ರಿಷನ್ ಡೇ. ಆಮೇಲೆ ಇದೊಂದೇ ಪ್ರೋಗ್ರಾಮ್ ಅಂತಲ್ಲ, ಪ್ರತಿಯೊಂದು ತಿಂಗಳು ಒಂದೊಂದು ಪ್ರೋಗ್ರಾಮ್ ಇರುತ್ತೆ. ನಾವೆಲ್ಲದಕ್ಕೂ ಅಟೆಂಡ್ ಮಾಡ್ತೀವಿ. ಪೇರೆಂಟ್ಸಿಗೂ ಅಷ್ಟೇ ಎಲ್ಲ ಒಂಥರ ಖುಷಿ. ಎಲ್ಲರೂ ಫ್ರೆಂಡ್ಸ್ ಥರ ಆಗ್ಬಿಟ್ಟಿದ್ದೀವಿ ಇವಾಗ. ಎಲ್ಲರೂ ಸೇರ್ತೀವಿ, ಎಲ್ಲರೂ ಇದೆಲ್ಲ ಚೆನ್ನಾಗಿ ಮಾಡ್ತೀವಿ. ನ್ಯೂಟ್ರಿಷನ್ ಡೇ ಎಲ್ಲ ಚೆನ್ನಾಗಿದೆ. ಮತ್ತು ನನ್ನ ಮಗ ಇದೇ ಸಂಜೀವಿನಿ ಸ್ಕೂಲಲ್ಲಿ ಓದ್ತಾ ಇರೋದು. ಪ್ರತಿ ವರ್ಷವೂ ನಾನು 3 ವರ್ಷದಿಂದನೂ ಇದೇ ನ್ಯೂಟ್ರಿಷನ್ ಡೇ ಮಾಡ್ತಿದ್ದಾರೆ. ಪ್ರತಿ ವರ್ಷ ನಾನು ಪಾರ್ಟಿಸಿಪೇಟ್ ಮಾಡಿದ್ದೀನಿ. ಇಲ್ಲಿ ಪ್ರತಿಯೊಂದು ಎಲ್ಲ ಏನೇನು ಫ್ರೂಟ್ಸು, ವೆಜಿಟೇಬಲ್ಸು ಮತ್ತು ಡ್ರೈ ಫ್ರೂಟ್ಸು ಎಲ್ಲ ಥರ ನ್ಯೂಟ್ರಿಷನ್ಸ್ ಫುಡ್ಗಳನ್ನ ಸೇರಿಸಿ ಒಂಥರ ಕ್ರಿಯೇಟಿವ್ ಆಗಿ ಎಲ್ಲ ಥರನೂ ಫುಡ್ಡು ಮಾಡ್ಕೊಂಡು ಬಂದಿದ್ದೀವಿ. ಮಕ್ಕಳು ಈ ಥರ ನಾರ್ಮಲಾಗಿ ಕೊಡೋಕ್ಕಿಂತ ಈ ಥರ ಕ್ರಿಯೇಟಿವ್ ಆಗಿ ಮಾಡಿ ತೋರಿಸಿದ್ರೆ ಅವರಾಗೆ ಕೇಳಿ ಇಷ್ಟಪಟ್ಟು ತಿಂತಾರೆ. ಜಂಕ್ ಫುಡ್ ಬೇಡ ಅಂತ ಹೇಳ್ತಾರೆ. ಸಂಜೀವಿನಿ ವಿದ್ಯಾಸಂಸ್ಥೆ ಬಂದ್ಬಿಟ್ಟು ನ್ಯೂಟ್ರಿಷನ್ ಡೇ ಮಾಡ್ತಾ ಇದ್ದಾರೆ. ಇದರಲ್ಲಿ ಪ್ರತಿಯೊಬ್ಬರು ಪೋಷಕರು ಸಹ ಪ್ರತಿಯೊಂದು ವಿಭಿನ್ನವಾದಂಥ ಒಂದು ತಿನಿಸುಗಳನ್ನು ಮಾಡ್ಕೊಂಬಂದಿದ್ದಾರೆ. ತುಂಬ ಅದ್ಭುತವಾಗಿದೆ. ಈ ರೀತಿ ಮಾಡೋದ್ರಿಂದ ಪೋಷಕರಿಗಾಗಲಿ ಮಕ್ಕಳಿಗಾಗಲಿ ತುಂಬ ಒಂದು ಮೈಂಡಿಗೆ ತಗಲುತ್ತೆ. ಏನಪ್ಪ ನಾವು ಏನು ತಿನ್ನಬೇಕು ಏನು ತಿನ್ನಬಾರ್ದು ಅಂತಂದು ತಿಳಿಸ್ಕೊಡುತ್ತೆ. ಅದರಿಂದ ತುಂಬ ಒಂದು ಅದ್ಭುತವಾಗಿದೆ. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್, ಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಉಡುಪ ಉಪಸ್ಥಿತರಿದ್ದರು.